ಹಾಯ್ ಸ್ನೇಹಿತರೆ, ಸೊ ವೆಲ್ಕಮ್ ಟು ಗಣಿತ ಕಲಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇಲ್ಲಿ ನೋಡಿ ಏನಿದೆ ಕ್ವಶನ್, ಸಾಲ್ವ್ ದ ಸಿಸ್ಟಮ್ ಆಫ್ ಈಕ್ವೇಶನ್ಸ್ ಬೈ ಮ್ಯಾಟ್ರಿಕ್ಸ್ ಮೆಥಡ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಸಿಸ್ಟಮ್ ಆಫ್ ಈಕ್ವೇಶನ್ಸ್ ನ ಕೊಟ್ಟಿದ್ದಾರೆ. ಸೊ ಇದನ್ನು ಯೂಸ್ ಮಾಡ್ಕೊಂಡು ನಾವು ಒಂದು ಅನ್ನೋನ್ಸ್ ಫೈಂಡ್ ಔಟ್ ಮಾಡೋಣ. ಸೊ ಫಸ್ಟ್ ಕೋಎಫಿಷಿಯಂಟ್ ಆಫ್ ಮ್ಯಾಟ್ರಿಕ್ಸ್ ಬರೆಯೋಣ. ಸೊ ಕೋಎಫಿಷಿಯಂಟ್ ಮ್ಯಾಟ್ರಿಕ್ಸ್ ಎ ಅಂತ ಡಿನೋಟ್ ಮಾಡೋಣ. ಸೊ ಕೋಎಫಿಷಿಯಂಟ್ಸ್ ಆಫ್ ಫಸ್ಟ್ ಈಕ್ವೇಶನ್ಸ್ ನೋಡೋದಾದ್ರೆ ಎಕ್ಸ್ ಕೋಎಫಿಷಿಯಂಟ್ 1 ಇದೆ, ವೈ ಕೋಎಫಿಷಿಯಂಟ್ -1 ಇದೆ, ಝೆಡ್ ಕೋಎಫಿಷಿಯಂಟ್ 1 ಇದೆ. ಓಕೆನಾ? ಸೊ ನೆಕ್ಸ್ಟ್ ಸೆಕೆಂಡ್ ಈಕ್ವೇಶನ್ ನೋಡೋದಾದ್ರೆ 2, 1 ಅಂಡ್ -3 ಅಂತ ಇದೆ. ಓಕೆ, ಸೊ ಥರ್ಡ್ ಈಕ್ವೇಶನ್ ನೋಡೋದಾದ್ರೆ ಕೋಎಫಿಷಿಯಂಟ್ಸ್ 1, 1, 1 ಅಂತ ಬರೀಬಹುದು. ಸೊ ನೆಕ್ಸ್ಟ್ ಅನ್ನೋನ್ ಮ್ಯಾಟ್ರಿಕ್ಸ್ ನ ಕ್ಯಾಪಿಟಲ್ ಎಕ್ಸ್ ಅಂತ ಡಿನೋಟ್ ಮಾಡೋಣ. ಸೊ ಅನ್ನೋನ್ಸ್ ಏನೇನಿದೆ ಇಲ್ಲಿ ಎಕ್ಸ್, ವೈ ಮತ್ತೆ ಝೆಡ್. ಓಕೆ, ಸೊ ನೆಕ್ಸ್ಟ್ ಮ್ಯಾಟ್ರಿಕ್ಸ್ ಬಿ ಬರೆಯೋಣ. ಸೊ ಮ್ಯಾಟ್ರಿಕ್ಸ್ ಬಿ ಏನಿದೆ ನೋಡಿ 4, 0, 2. ಓಕೆನಾ? ಸೊ ಆ ಈಕ್ವೇಶನ್ ಅಲ್ಲಿ ಕೊಟ್ಟಿರ್ತಕ್ಕಂಥ ರೈಟ್ ಹ್ಯಾಂಡ್ ಸೈಡ್ ವ್ಯಾಲ್ಯೂಸ್. ಓಕೆ, ಸೊ ಈಗ ಈ ಸಿಸ್ಟಮ್ ಆಫ್ ಈಕ್ವೇಶನ್ ನ ಸಾಲ್ವ್ ಮಾಡಕ್ಕೆ ನಾವು ಯಾವ್ದನ್ನ ಕನ್ಸಿಡರ್ ಮಾಡ್ತೀವಪ್ಪ ಈಕ್ವೇಶನ್ ಅಂದ್ರೆ, ಸೊ ಎಕ್ಸ್ ಇಸ್ ಈಕ್ವಲ್ ಟು ಎ ಇನ್ವರ್ಸ್ ಇಂಟು ಬಿ. ಓಕೆ, ಸೊ ಹಂಗಂದ್ರೆ ಫಸ್ಟ್ ಆಫ್ ಆಲ್ ನಾವು ಎ ಇನ್ವರ್ಸ್ ನ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಎ ಇನ್ವರ್ಸ್ ಫೈಂಡ್ ಔಟ್ ಮಾಡ್ಕೋಬೇಕಂದ್ರೆ ಎ ಅನ್ನೋದು ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್ ಆಗಿರಬೇಕು. ಸೊ ಹಂಗಂದ್ರೆ ನಾನ್ ಸಿಂಗುಲರ್ ಅಂದ್ರೆ ಏನು, ಡಿಟರ್ಮಿನೆಂಟ್ ಆಫ್ ಎ ವ್ಯಾಲ್ಯೂ ಶುಡ್ ನಾಟ್ ಬಿ ಈಕ್ವಲ್ ಟು 0. ಓಕೆ, ಸೊ ಹಂಗಂದ್ರೆ ಡಿಟರ್ಮಿನೆಂಟ್ ಆಫ್ ಎ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಈಗ ಏನಿದೆ ನೋಡಿ ಇಲ್ಲಿ, ಸೊ 1 ಇಂಟು ಡಿಲೀಟ್ ಫಸ್ಟ್ ರೌಂಡ್ ಫಸ್ಟ್ ಕಾಲಮ್ ಮಾಡಿದ್ರೆ 1 1 1, ನೆಕ್ಸ್ಟ್ ಮೈನಸ್ 1 ಇಂಟು ಮೈನಸ್ ಅಂದ್ರೆ -3 ಆಗುತ್ತೆ. ಸೊ ಮೈನಸ್ ಆಫ್ ಮೈನಸ್ +3 ಆಯ್ತು. ಓಕೆ, ಸೊ ನೆಕ್ಸ್ಟ್ ಆಲ್ಟರ್ನೇಟಿವ್ ಪಾಸಿಟಿವ್ ನೆಗೆಟಿವ್ ತಗೋಬೇಕು. ಸೊ ಇದು ಫಸ್ಟ್ ಒನ್ ಪಾಸಿಟಿವ್ ತಗೊಂಡಿದ್ದೀನಿ, ಸೆಕೆಂಡ್ ಒನ್ ನೆಗೆಟಿವ್ ತಗೊಳ್ಳೋಣ. ಸೆಕೆಂಡ್ ಟರ್ಮ್ ಏನಿದೆ ನೋಡಿ -1 ಇದೆ. ಸೊ ದಿಸ್ ಇಸ್ -1. ನಾವು ಡಿಲೀಟ್ ಫಸ್ಟ್ ರೌಂಡ್ ಸೆಕೆಂಡ್ ಕಾಲಮ್ 2 1 2 ಬರೆಯೋಣ. ನೆಕ್ಸ್ಟ್ ಮೈನಸ್ 1 ಇಂಟು -3 ಅಂದ್ರೆ -3 ಆಗುತ್ತೆ. ಸೊ ಇಲ್ಲೊಂದು ಮೈನಸ್ ಇದೆ. ಸೊ ಮೈನಸ್ ಆಫ್ ಮೈನಸ್ +3 ಆಗುತ್ತೆ. ಓಕೆ, ಸೊ ಥರ್ಡ್ ಟರ್ಮ್ ಪಾಸಿಟಿವ್ ತಗೊಳ್ಳೋಣ. ಸೊ ಥರ್ಡ್ ಟರ್ಮ್ ಏನಿದೆ ಇಲ್ಲಿ 1 ಇದೆ. ಸೊ ನಾವು ಡಿಲೀಟ್ ಫಸ್ಟ್ ರೌಂಡ್ ಥರ್ಡ್ ಕಾಲಮ್ 2 1 2 ಮೈನಸ್ 1 1 1. ಸೊ 2 -1 ಆಗುತ್ತೆ. ಸೊ ಇದನ್ನ ಸಿಂಪ್ಲಿಫೈ ಮಾಡೋದಾದ್ರೆ ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು 3 + 1 ಅಂದ್ರೆ 4, 4 1 4, ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ +1 ಆಗುತ್ತೆ. ಸೊ 2 + 3 ಅಂದ್ರೆ 5, 5 1 ಏನಾಯ್ತು 5 ಆಯ್ತು. ನೆಕ್ಸ್ಟ್ 2 - 1 ಅಂದ್ರೆ 1, 1 1 1 ಆಗ್ತತಿ. ಸೊ ಹಂಗಂದ್ರೆ ಡಿಟರ್ಮಿನೆಂಟ್ ಆಫ್ ಎ ವ್ಯಾಲ್ಯೂ ಏನ್ ಬಂತು ನಮಗೆ 10 ಬಂತು. ಸೊ 10 ಇಸ್ ನಾಟ್ ಈಕ್ವಲ್ ಟು 0. ಸೊ ಹಂಗಾಗಿ ಏನ್ ಹೇಳ್ಬೋದು ನಾವು, ಎ ಇಸ್ ಎ ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂತ ಹೇಳ್ಬೋದು. ಓಕೆನಾ? ಸೊ ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್ ಗಳಿಗೆ ಮಾತ್ರ ಏನಾಗುತ್ತೆ, ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. ಓಕೆ, ಸೊ ಎ ಇಸ್ ಎ ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂತ ಗೊತ್ತಾಯ್ತು. ಸೊ ನೆಕ್ಸ್ಟ್ ಈಗ ಎ ಇನ್ವರ್ಸ್ ನ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಎ ಇನ್ವರ್ಸ್ ಫಾರ್ಮುಲಾ ಏನು, 1 / ಡಿಟರ್ಮಿನೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ. ಓಕೆ, ಸೊ ಈಗ ಅಡ್ಜಾಯಿಂಟ್ ಆಫ್ ಎ ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ ಅಡ್ಜಾಯಿಂಟ್ ಆಫ್ ಎ ಫೈಂಡ್ ಔಟ್ ಮಾಡೋದು ಹೆಂಗೆ, ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಫೈಂಡ್ ಔಟ್ ಮಾಡಿಬಿಟ್ಟು ಅದಕ್ಕೆ ಟ್ರಾನ್ಸ್ಪೋಸ್ ತಗೊಂಡ್ರೆ ನಮಗೆ ಅಡ್ಜಾಯಿಂಟ್ ಆಫ್ ಎ ಸಿಗುತ್ತೆ. ಓಕೆನಾ? ಸೊ ಅದನ್ನ ಹೆಂಗ್ ಬರೆಯೋದಂತ ನೋಡೋಣ. ಈಗ ಸೊ ಇಲ್ಲಿ ಕೋಫ್ಯಾಕ್ಟರ್ಸ್ ನ ಬರ್ಕೊಳ್ಳೋಣ. ಓಕೆನಾ? ಒಂದು ಮಿನಿಟ್. ಕೋಫ್ಯಾಕ್ಟರ್ಸ್ ಬರೆಯೋಣ. ಸೊ ಕೋಫ್ಯಾಕ್ಟರ್ಸ್ ಹೆಂಗ್ ಬರ್ಕೊಂತೀವಿ, ಕ್ಯಾಪಿಟಲ್ A11, ಕ್ಯಾಪಿಟಲ್ A12, ಕ್ಯಾಪಿಟಲ್ A13. ಸೊ ನೆಕ್ಸ್ಟ್ ಕ್ಯಾಪಿಟಲ್ A21, ಕ್ಯಾಪಿಟಲ್ A22 ಅಂಡ್ ಕ್ಯಾಪಿಟಲ್ A23. ಸೊ ಸಿಮಿಲರ್ಲಿ A31, A32 ಅಂಡ್ ಫೈನಲಿ A33. ಓಕೆ, ಸೊ ಇಲ್ಲಿ ನಾವು ಆಲ್ಟರ್ನೇಟಿವ್ ಪಾಸಿಟಿವ್ ಅಂಡ್ ನೆಗೆಟಿವ್ ತಗೊಳ್ಳೋಣ. ಓಕೆ, ಸೊ ಇಲ್ಲಿ ಫಸ್ಟ್ A11 ಗೆ ಪಾಸಿಟಿವ್ ತಗೊಳ್ಳೋಣ, A12 ಗೆ ನೆಗೆಟಿವ್, A13 ಗೆ ಪಾಸಿಟಿವ್. ಸೊ ಇಲ್ಲಿ ನೆಗೆಟಿವ್, ಇಲ್ಲಿ ಪಾಸಿಟಿವ್, ಇಲ್ಲಿ ನೆಗೆಟಿವ್. ಸೊ ಅದೇ ತರ ಇಲ್ಲಿ ಪಾಸಿಟಿವ್, ಇಲ್ಲಿ ನೆಗೆಟಿವ್, ಮತ್ತೆ ಇಲ್ಲಿ ಪಾಸಿಟಿವ್. ಸೊ ಇದನ್ನ ಹೆಂಗ್ ಕನ್ಸಿಡರ್ ಮಾಡ್ಬೇಕಂದ್ರೆ, ಈಗ ಆಲ್ರೆಡಿ ನೋಡಿ ಇಲ್ಲಿ A11 ಇದೆ. ಸೊ 1 + 1 ಮಾಡಿದ್ರೆ 2 ಬರುತ್ತೆ. 2 ಅನ್ನೋದು ಈವನ್ ನಂಬರ್. ಸೊ ಎಲ್ಲೆಲ್ಲ ನಮ್ಗೆ ಈವನ್ ನಂಬರ್ ಬರುತ್ತೆ ಅಲ್ಲೆಲ್ಲ ಪ್ಲಸ್ ಕನ್ಸಿಡರ್ ಮಾಡಿದೀನಿ. ಎಲ್ಲಿ ಆಡ್ ನಂಬರ್ ಬರುತ್ತೆ ಅಲ್ಲಿ ಮೈನಸ್. ಇಲ್ಲಿ ಫಾರ್ ಎಕ್ಸಾಂಪಲ್ 2 + 1 ಅಂದ್ರೆ 3 ಆಯ್ತು. ಸೊ 3 ಅನ್ನೋದು ಆಡ್ ನಂಬರ್, ಅದಕ್ಕೋಸ್ಕರ ಮೈನಸ್ ಕನ್ಸಿಡರ್ ಮಾಡಿದೀನಿ. ಓಕೆನಾ? ಸೊ ಈಗ ಫಸ್ಟ್ ಕೋಫ್ಯಾಕ್ಟರ್ A11 ಫೈಂಡ್ ಔಟ್ ಮಾಡ್ಬೇಕಂದ್ರೆ ಡಿಲೀಟ್ ಫಸ್ಟ್ ರೌಂಡ್ ಫಸ್ಟ್ ಕಾಲಮ್. ಹಂಗಂದ್ರೆ 1 1 1. ಓಕೆ, 1, ನೆಕ್ಸ್ಟ್ ಮೈನಸ್ 1 ಇಂಟು -3 ಅಂದ್ರೆ -3 ಆಗುತ್ತೆ. ಸೊ ಮೈನಸ್ ಆಫ್ ಮೈನಸ್ +3 ಆಗುತ್ತೆ. ಸೊ ಹಂಗಂದ್ರೆ 1 + 3 ಅಂದ್ರೆ 4. ಸೊ ಹಂಗಂದ್ರೆ A11 ವ್ಯಾಲ್ಯೂ ಏನಾಗುತ್ತೆ ನಮಗೆ 4 ಬಂತು. ಓಕೆನಾ? ಸೊ A12 ಅಂದ್ರೆ ನೋಡಿ ಡಿಲೀಟ್ ಫಸ್ಟ್ ರೌಂಡ್ ಸೆಕೆಂಡ್ ಕಾಲಮ್ ಅಂದ್ರೆ 1 2 2 ಆಗುತ್ತೆ. 2, ನೆಕ್ಸ್ಟ್ ಮೈನಸ್ 1 ಇಂಟು -3 ಅಂದ್ರೆ -3 ಆಯ್ತು. ಸೊ ಮೈನಸ್ ಆಫ್ ಮೈನಸ್ ಅಂದ್ರೆ
ಪ್ಲಸ್ 3 ಆಗುತ್ತೆ. ಸೊ 3 + 2 ಅಂದ್ರೆ 5 ಹೊರಗಡೆ ಮೈನಸ್ ಇದೆ. ಸೊ ಹಂಗಾಗಿ ಏನಾಗುತ್ತೆ -5 ಆಗುತ್ತೆ. ಓಕೆನಾ. ಸೊ ದಿಸ್ ಈಸ್ -5. ನೆಕ್ಸ್ಟ್ ಸೊ A13 ಫೈಂಡ್ ಔಟ್ ಮಾಡೋಣ. A13 ಅಂದ್ರೆ ಡಿಲೀಟ್ ಫಸ್ಟ್ ರೋ ಅಂಡ್ ಥರ್ಡ್ ಕಾಲಮ್. ಸೊ 2 1s 2 ಆಗುತ್ತೆ. ನೆಕ್ಸ್ಟ್ ಮೈನಸ್ ಇಲ್ಲಿ ನೋಡಿ 1 1s 1. ಸೊ 2 - 1 ಅಂದ್ರೆ 1 ಆಗುತ್ತೆ. ಸೊ A13 ವ್ಯಾಲ್ಯೂ ನಮಗೆ 1 ಅಂತ ಸಿಕ್ತು. ಓಕೆ. ಸೊ ನೆಕ್ಸ್ಟ್ A21 ಫೈಂಡ್ ಔಟ್ ಮಾಡೋಣ. ನಾವು ಡಿಲೀಟ್ ಸೆಕೆಂಡ್ ರೋ ಅಂಡ್ ಫಸ್ಟ್ ಕಾಲಮ್. -1 × 1 ಅಂದ್ರೆ -1 ಆಯ್ತು. ನೆಕ್ಸ್ಟ್ ಮೈನಸ್. ಸೊ 1 1s 1 ಆಯ್ತು. ಓಕೆ. ಇಲ್ಲಿ -1 - 1 ಅಂದ್ರೆ -2, -1 ಅಂದ್ರೆ ಪ್ಲಸ್ ಆಗುತ್ತೆ. ಸೊ ಇಟ್ ವಿಲ್ ಬಿ +2. ಓಕೆ. ಸೊ ನೆಕ್ಸ್ಟ್ A22 ಫೈಂಡ್ ಔಟ್ ಮಾಡೋಣ. ಡಿಲೀಟ್ ಸೆಕೆಂಡ್ ರೋ ಅಂಡ್ ಸೆಕೆಂಡ್ ಕಾಲಮ್. 1 1s 1 -1 1s 1. ಸೊ 1 - 1 ಆಗುತ್ತೆ. ಸೊ 1 - 1 ಅಂದ್ರೆ 0. ಸೊ 0 ಬರೆಯೋಣ. ನೆಕ್ಸ್ಟ್ ಡಿಲೀಟ್ ಸೆಕೆಂಡ್ ರೋ ಅಂಡ್ ಥರ್ಡ್ ಕಾಲಮ್. 1 1s 1. ನೆಕ್ಸ್ಟ್ ಮೈನಸ್ 1 × -1 ಅಂದ್ರೆ -1 ಆಗುತ್ತೆ. ಸೊ -1 ಆಗುತ್ತೆ. 1 + 1 ಅಂದ್ರೆ 2. ಸೊ ಹೊರಗಡೆ ಮೈನಸ್ ಇದೆ, ಹಂಗಾಗಿ -2 ಬರುತ್ತೆ. ಸೊ ದೆನ್ A31 ನೋಡೋಣ. ಡಿಲೀಟ್ ಥರ್ಡ್ ರೋ ಅಂಡ್ ಫಸ್ಟ್ ಕಾಲಮ್. -× ಪ್ಲಸ್ ಆಗುತ್ತೆ 3. ನೆಕ್ಸ್ಟ್ ಮೈನಸ್ ಇಲ್ಲಿ 3 ಮೈನಸ್. ಓಕೆ. ಸೊ ಡಿಲೀಟ್ ಥರ್ಡ್ ರೋ ಅಂಡ್ ಫಸ್ಟ್ ಕಾಲಮ್ ಹೌದಾ. ನೆಕ್ಸ್ಟ್ 1 1s 1 ಆಗುತ್ತೆ. ಸೊ 3 - 1 ಅಂದ್ರೆ 2 ಬರುತ್ತೆ. ಸೊ ನೆಕ್ಸ್ಟ್ ಡಿಲೀಟ್ ಥರ್ಡ್ ರೋ ಅಂಡ್ ಸೆಕೆಂಡ್ ಕಾಲಮ್. 1 × -3 ಅಂದ್ರೆ -3 ಬರುತ್ತೆ. ನೆಕ್ಸ್ಟ್ -2 1s 2 ಆಗುತ್ತೆ. ಸೊ -3 - 2 ಅಂದ್ರೆ -5. ಸೊ ಹೊರಗಡೆ ಒಂದು ಮೈನಸ್ ಇದೆ. ಸೊ -5 ಅಂದ್ರೆ +5 ಆಯ್ತು. ಓಕೆ. ದೆನ್ ಫೈನಲಿ ಡಿಲೀಟ್ ಥರ್ಡ್ ರೋ ಅಂಡ್ ಥರ್ಡ್ ಕಾಲಮ್. 1 1s 1 ಆಗುತ್ತೆ. ನೆಕ್ಸ್ಟ್ ಮೈನಸ್ 2 × -1 ಅಂದ್ರೆ -2. ಸೊ -5 ಏನಾಯ್ತು +2 ಆಯ್ತು. ಸೊ 1 + 2 ಅಂದ್ರೆ 3 ಆಯ್ತು. ಸೊ ಈಗ ಏನ್ ಬಂತು, ನಾವೆಲ್ಲ ಕೋಫ್ಯಾಕ್ಟರ್ಸ್ ನ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ ಹೌದಾ. ಸೊ ಈಗ ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಏನಂತ ಬರೀಬಹುದು ಅಂದ್ರೆ ಇಟ್ ಇಸ್ ದ ಟ್ರಾನ್ಸ್ಪೋಸ್ ಆಫ್ ದ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್. ಓಕೆ. ಸೊ ಈಗ ಫಸ್ಟ್ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಬರೆಯೋಣ. ಏನ್ ಬರುತ್ತೆ 4 2 2. ಇಲ್ಲಿ -5 0 5. ದೆನ್ ಥರ್ಡ್ ಕಾಲಮ್ 1 -2 and 3. ಸೊ ಇದು ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್. ಇದಕ್ಕೆ ಏನ್ ಬರೀಬೇಕು ನಾವು, ಟ್ರಾನ್ಸ್ಪೋಸ್ ಬರೀಬೇಕು. ಸೊ ಹಂಗಂದ್ರೆ ಅಡ್ಜಾಯಿಂಟ್ ಆಫ್ ಮ್ಯಾಟ್ರಿಕ್ಸ್ A is equal to, ಈಗ ಈ ಮ್ಯಾಟ್ರಿಕ್ಸ್ ಗೆ ಟ್ರಾನ್ಸ್ಪೋಸ್ ಬರೆದ್ರೆ ಏನಾಗುತ್ತೆ 4 -5 1. then 2 0 -2 and 2 5 3. ಸೊ ಟ್ರಾನ್ಸ್ಪೋಸ್ ಅಂದ್ರೆ ಏನು, ಎಲ್ಲಾ ರೋ ಇರೋದಿಲ್ಲಿ ಕಾಲಮ್ ಆಗಿ ಕನ್ವರ್ಟ್ ಮಾಡಬಹುದು, ಅಥವಾ ಎಲ್ಲಾ ಕಾಲಮ್ ಗಳನ್ನ ರೋ ಆಗಿ ಕನ್ವರ್ಟ್ ಮಾಡಬಹುದು. ಇಲ್ಲಿ ನೋಡಿ ಫಸ್ಟ್ ರೋ ಇರೋದು ಇಲ್ಲಿ ಏನಾಯ್ತು, ಫಸ್ಟ್ ಕಾಲಮ್ ಆಯ್ತು. ಸೆಕೆಂಡ್ ರೋ ಇರೋದು ಏನಾಯ್ತು, ಸೆಕೆಂಡ್ ಕಾಲಮ್ ಆಯ್ತು. ಸಿಮಿಲರ್ಲಿ ಥರ್ಡ್ ರೋ ಇರೋದು ಥರ್ಡ್ ಕಾಲಮ್ ಆಯ್ತು. ಓಕೆನಾ. ಸೊ ಈಗ ನಮ್ಗೆ ಎ ಇನ್ವರ್ಸ್ ಫಾರ್ಮುಲಾ ಏನಂತ ಹೇಳಿದ್ವಿ, 1 / ಡಿಟರ್ಮಿನೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ. ಓಕೆ. ಸೊ ನೆಕ್ಸ್ಟ್ ಮ್ಯಾಟ್ರಿಕ್ಸ್ ಇಕ್ವೇಶನ್ ಏನಿದೆ ನಮಗೆ, ಎಕ್ಸ್ ಇಸ್ ಈಕ್ವಲ್ ಟು ಎ ಇನ್ವರ್ಸ್ ಇಂಟು ಬಿ ಅಂತ ಇದೆ. ಸೊ ಎ ಇನ್ವರ್ಸ್ ಅಂದ್ರೆ ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ನೋಡಿ ಈಗ therefore ಎಕ್ಸ್ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ ಟು ಎ ಇನ್ವರ್ಸ್ ಅಂದ್ರೆ ಏನಂತ ಬರೀಬಹುದು ನಾವು, 1 / ಡಿಟರ್ಮಿನೆಂಟ್ ಆಫ್ ಎ. ಡಿಟರ್ಮಿನೆಂಟ್ ಆಫ್ ಏನ್ ಬಂದಿದೆ ನಮಗೆ 10 ಬಂದಿದೆ. ಸೊ 1/10 ಇಂಟು ಅಡ್ಜಾಯಿಂಟ್ ಆಫ್ ಎ. ಸೊ ಅಡ್ಜಾಯಿಂಟ್ ಆಫ್ ಎ ಬರೆಯೋಣ ಇಲ್ಲಿ 4 -5 and 1. ಸೊ ನೆಕ್ಸ್ಟ್ 2 0 -2 and 2 5 3. ಓಕೆ. ಇದು ಎ ಇನ್ವರ್ಸ್ ಇಂಟು ಮ್ಯಾಟ್ರಿಕ್ಸ್ ಬಿ ಬರೆಯೋಣ. ಸೊ ಮ್ಯಾಟ್ರಿಕ್ಸ್ ಬಿ ಏನಿತ್ತು ನಮಗೆ, ಸೊ ಇಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ಮ್ಯಾಟ್ರಿಕ್ಸ್ ಬಿ 4 0 2 ಇದೆ. ಓಕೆನಾ. ಸೊ ಮ್ಯಾಟ್ರಿಕ್ಸ್ ಬಿ ರೆಪ್ರೆಸೆಂಟ್ ಮಾಡೋಣ 4 0 2 ಬರೆಯೋಣ. ಓಕೆ. ಸೊ ದಿಸ್ ಇಸ್ 4 0 2. ಸೊ ಈಗ ಇವೆರಡನ್ನು ಮಲ್ಟಿಪ್ಲೈ ಮಾಡೋಣ, ನಮಗೆ ಅನ್ನೋನ್ ಸಿಗ್ತವೆ. ಓಕೆ. ಸೊ 1/10 ಆಚೆ ಹಂಗೆ ಬರೆಯೋಣ ಇಂಟು 4 × 4 ಅಂದ್ರೆ 16 ಪ್ಲಸ್ 2 × 0 ಅಂದ್ರೆ 0 ಪ್ಲಸ್ 2 × 2 ಅಂದ್ರೆ 4. ಸೊ ನೆಕ್ಸ್ಟ್ ಸೆಕೆಂಡ್ ರೋ ತಗೊಳ್ರಿ. -5 × 4 ಅಂದ್ರೆ -20. 0 × 0 ಅಂದ್ರೆ +0 ಪ್ಲಸ್ 5 2s 10. ನೆಕ್ಸ್ಟ್ ಥರ್ಡ್ ರೋ ತಗೊಳ್ಳೋಣ. 1 × 4 ಅಂದ್ರೆ 4 ಮೈನಸ್ 2 × 0 ಅಂದ್ರೆ 0 ಪ್ಲಸ್ 3 × 2 ಅಂದ್ರೆ 6 ಆಯ್ತು. ಸೊ ಈಗ ಅಂದ್ರೆ 1/10 ಇಂಟು 16 ಪ್ಲಸ್ 4 ಅಂದ್ರೆ 20 ಆಯ್ತು. ದೆನ್ -20 + 10 ಅಂದ್ರೆ -10 ಆಯ್ತು.
4 ಪ್ಲಸ್ 6 ಅಂದ್ರೆ 10 ಆಯ್ತು. ಸೊ ಈ 10 ಒಳಗಡೆ 1/10 ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ ನಮಗೆ 10/2 ಅಂದ್ರೆ 20/10 ಅಂದ್ರೆ 2 ಬರುತ್ತೆ. ಮೈನಸ್ 10/10 ಅಂದ್ರೆ -1 ಬರುತ್ತೆ. ಸೊ 10/10 ಅಂದ್ರೆ 1 ಬರುತ್ತೆ. ಸೊ ದೀಸ್ ಆರ್ ದ ರಿಕ್ವೈರ್ಡ್ ವ್ಯಾಲ್ಯೂಸ್. ಸೊ ಹಂಗಂದ್ರೆ ಕಂಪೇರ್ ಮಾಡೋದಾದ್ರೆ ಎಕ್ಸ್ ವ್ಯಾಲ್ಯೂ 2 ಅಂತ ಹೇಳ್ಬೋದು, ವೈ ವ್ಯಾಲ್ಯೂ -1 ಅಂತ ಹೇಳ್ಬೋದು, ಹಾಗೆ z is equal to 1 ಅಂತ ಹೇಳ್ಬೋದು. ಓಕೆ, ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಅದೇ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಗಣಿತ ಕಲಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಈ ವಿಡಿಯೋಗಳನ್ನ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಓಕೆನಾ? ಸೊ ಥ್ಯಾಂಕ್ ಯು.